ಹಲೋ ಕೊಟ್ಟು ಬಂದವರೇ ನಮಸ್ಕಾರ. ನಾನೇ ನಿಮ್ಮ ಮನೆ ಮಗಳು ಪುಷ್ಪ. ಸೊ 13 ದಿನದ ಟ್ರಿಪ್ಪಿಗೆ ಬಂದಿದ್ದೆ ನಾನು. ಫಸ್ಟ್ ಬಂದಿದ್ದೆ ಮಹಾನಂದಿಗೆ. ಫಸ್ಟ್ ದಿವಸ ಯಾವ್ಯಾವ ದೇವಸ್ಥಾನ ನೋಡಿದೆ ಬನ್ನಿ ನೋಡೋಣ. ಫಸ್ಟ್ ಹೋಗಿದ್ದೆ ನಾನು ಮಹಾನಂದಿಲಿ ಬಂದು. ಸೊ ಒಂದು ದೇವಸ್ಥಾನಕ್ಕೆ ಹೋದೆ. ಸೊ ಮಹಾನಂದಿಲಂತೂ ತುಂಬಾ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ತುಂಬ ರಶ್ ಇತ್ತು, ಆದರೂ ದರ್ಶನ ಆಯಿತು. ಸೊ ಸ್ಟಾರ್ಟಿಂಗ್ ಹೋಗ್ತಾರೆ ಒಳ್ಳೆ ಕೈಲಾಸಗಿರಿಗೆ ಹೋದಂಗಿತ್ತು. ಅಲ್ಲಿಂದ ಮುಗಿಸ್ಕೊಂಡ್ಬಂದ್ವು. ಭಟ್ರು ಇಡ್ಲಿ ವಡ ಪೊಂಗಲ್ ರೆಡಿ ಮಾಡಿದ್ವು. ಅದನ್ನು ತಿಂದು ಮತ್ತೆ ಬಂದು ಬಸ್ಸಲ್ಲಿ ಕೂತ್ವು. ಬಸ್ಸಲ್ಲಿ ಬಂದು ಡ್ಯಾನ್ಸು ಹರಟೆ ಸೊ ಈ ಥರ ಎಲ್ಲ ನೋಡ್ತಿದ್ವು. ಅದ್ರ ಮಧ್ಯದಲ್ಲೇ ನಾವು ಒಂದು ಸ್ನ್ಯಾಕ್ಸ್ ಕೂಡ ಕೊಟ್ಟರು ಏಜೆನ್ಸಿಯವರು. ಸ್ನ್ಯಾಕ್ಸ್ ಕೂಡ ತಿಂದ್ವು. ಸ್ನ್ಯಾಕ್ಸ್ ತಿಂದಮೇಲೆ ಸೊ ನಾವು ನೆಕ್ಸ್ಟ್ ಹೊರಟಿದ್ದೆ ಶ್ರೀಶೈಲಕ್ಕೆ. ಶ್ರೀಶೈಲದಲ್ಲಿ ಹೋಗಿ ನೆನ್ನೆ ಮಧ್ಯಾಹ್ನನೇ ರೂಮ್ ಮಾಡಿದ್ವು. ಮಧ್ಯಾಹ್ನ ರೂಮ್ ಮಾಡಿ ರೂಮಲ್ಲಿ ಹಾಲ್ಟಾಗಿ ಮತ್ತೆ ನಮಗೆ ಹೊಟ್ಟೆ ಹಶ್ವಾಗಿತ್ತು. ಸೊ ಭಟ್ರು ತಿರ್ಗಿ ಅಡುಗೆ ರೆಡಿ ಮಾಡಿದ್ರು. ಸೊ ಅಲ್ಲಿ ಅಡುಗೆ ಆಗಿತ್ತು ಒಬ್ಬಟ್ಟು, ಅನ್ನ, ಸಾಂಬಾರು, ಚಪಾತಿ. ಸೊ ಅದನ್ನೆಲ್ಲ ತಿಂದು ಬೇಗ ದೇವಸ್ಥಾನಕ್ಕೆ ಫ್ರೆಶ್ ಅಪ್ ಆಗಿದ್ದು ಹೋಗಿ ನಾವು ದೇವಸ್ಥಾನಕ್ಕೆ ಬೇಗನೆ ಫ್ರೆಶ್ ಅಪ್ ಆದ್ವು. ಫ್ರೆಶ್ ಅಪ್ ಆದಮೇಲೆ ನಾವು ಮೊದಲನೇದಾಗಿ ಹೋಗಿದ್ದೆ ಈ ಒಂದು ದೇವಸ್ಥಾನಕ್ಕೆ. ಸೊ ಅದನ್ನು ಮುಗಿಸ್ಕೊಂಡು ನಾವು ಪಾತಾಳ ಗಂಗೆಗೆ ಹೋದ್ವು. ಫಸ್ಟು ಪಾತಾಳ ಗಂಗೆಲಿ ಸೊ ಈ ಥರ ಒಂದು ಮಿಷಿನಲ್ಲಿ ಸೊ ನಮ್ಮನ್ನ ಡ್ರಾಪು ಪಿಕ್ಕು ಎರಡು ಮಾಡ್ತು. ಸೊ 60 ರೂಪಾಯಿ ಟಿಕೆಟ್ ತೊಗೊತಾರೆ. ಟಿಕೆಟ್ ತೊಗೊಂಡ್ರೆ ಇಲ್ಲಿಂದ ಬಂದು ಒಂದು ಅರ್ಧ ಕಿಲೋಮೀಟರ್ ದೂರ ಇರುತ್ತೆ. ಸೊ ಅಲ್ಲಿ ಪಾತಾಳ ಗಂಗೆ ಕರ್ಕೊಂಡೋಗಿ ಬಿಡ್ತಾರೆ. ಮತ್ತು ಅದೇ ಒಂದು ಮಷೀನಲ್ಲೇ ನಮ್ಮನ್ನ ಕರ್ಕೊಂಬಂದು ಬಿಡ್ತಾರೆ. ತುಂಬಾ ಚೆನ್ನಾಗಿ ಪಾತಾಳ ಗಂಗೆಗೆ ಹೋಗಿ ಅಲ್ಲಿ ಒಂದು ದರ್ಶನ ಮಾಡಿ ಆ ನೀರನ್ನ ಒಂದು ಸ್ವಲ್ಪ ತಲೆ ಮೇಲೆಲ್ಲ ಚುಮ್ಸ್ಕೊಂಡು ಬಂದ್ವು. ನೋಡಿ ಮತ್ತೆ ನಾವು ಮುಗಿಸ್ಕೊಂಡು ಮತ್ತೆ ವಾಪಸ್ ಬರ್ತಾಯಿದ್ವಿ. ಮಧ್ಯದಲ್ಲಿ ರೀಲ್ಸ್ ಎಲ್ಲ ಗೊತ್ತಲ್ಲ. ಸೊ ನಮ್ಮ ಪತಿದೇವ ಇರ್ಬೇಕಾರೆ ಮುಗಿಸ್ಕೊಂಡು ಶ್ರೀಶೈಲ ದೇವಸ್ಥಾನಕ್ಕೆ ಹೋದ್ವು. 2 ಅವರ್ ಲಾಕ್ ಆಗಿದ್ವು. ಅಲ್ಲಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಇವಾಗ ಈಚೆ ಬಂದಿದ್ದ ತಕ್ಷಣ ಹೊಟ್ಟೆ ಹಶ್ವಾಗಿತ್ತು. ಮತ್ತೆ ಭಟ್ರು ಬಂದು ಅಲ್ಲಿ ನೈಟ್ ಊಟಕ್ಕೆ ಬಂದು ಅನ್ನ, ಸಾಂಬಾರು, ಮುದ್ದೆ, ಬಜ್ಜಿ ಎಲ್ಲ ಮಾಡಿದರು. ಎಲ್ಲ ತಿಂದು ಮಲಗಿದ್ರೆ ಸಾಕಪ್ಪ ಅನಿಸುತ್ತೆ. ತುಂಬಾ ಟಯರ್ಡ್ ಆಗೋಗಿತ್ತು ಇವತ್ತಿನ ಜರ್ನಿ. ಸೊ ನನ್ನ ಒಂದು ಬ್ಲಾಗ್ಸ್ ಇಲ್ಲೇ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಡೈಲಿ ಬ್ಲಾಗ್ಸ್ ಏನೇನು ಮಾಡ್ತೀನಿ, ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ, ಸೊ ನನ್ನ ಪೇಜನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿದಿನದ ನನ್ನ ಬ್ಲಾಗ್ ನೋಡಿ. ಥ್ಯಾಂಕ್ ಯು ಸೋ ಮಚ್.